ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನಾನು ನನ್ನ ರೆಸಿಪಿ ಗಾರ್ಡನ್ ಅಲ್ಲಿ ಒಂದು ನಾಟಿ ಕೋಳಿ ಸುಕ್ಕ ಮಾಡ್ತಾ ಇದ್ದೇನೆ. ಸೊ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ, ಮಸಾಲೆ ಕಡ್ದು ಸುಕ್ಕ ಮಾಡೋದನ್ನ ತೋರಿಸಿದ್ದೆ. ಇವತ್ತೇನಂದ್ರೆ ಪೌಡರ್ ಮಾಡಿಕೊಂಡು ಸುಕ್ಕ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನಾನು ಆ್ಯಕ್ಚುಲಿ ಮಾಡ್ತಾ ಇದ್ದೇನೆ, ಹಾಗೆ ಅದನ್ನೇ ನಾನು ವಿಡಿಯೋ ಕೂಡ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಸೊ ಪೌಡರ್ ಮಾಡಿಕೊಂಡು ಚಿಕನ್ ಸುಕ್ಕವನ್ನು ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾವು ಚಿಕನನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಷನ್ಗೆ ಮಾಡಿ ಇಡೋಣ. ಸೊ ನಾನಿಲ್ಲಿ 1 ಕಿಲೋ ಆಗೋಷ್ಟು ಹುರಿದು ಚಿಕನನ್ನು ತಗೊಂಡಿದ್ದೇನೆ. ಅದಕ್ಕೆ ಫಾರಮ್ ಕೂಡ ತಗೊಳ್ಬೋದು. ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ಕಲಸಿ ಇಟ್ಕೊಳ್ಳುವ. ಆಗಿದೆ. ಇದನ್ನು ನಾವು ಒಂದು 1/4 ಗಂಟೆ ಅಥವಾ ಅರ್ಧ ಗಂಟೆ ಮ್ಯಾರಿನೇಷನ್ಗೆ ಬಿಡುವ. ಸುಕ್ಕ ಮಸಾಲ ಮಾಡ್ಕೊಳ್ಳುವ ಮೊದಲು ಡ್ರೈ ಪೌಡರನ್ನು ಮಾಡ್ಕೊಳ್ಳುವ. ಪೌಡರ್ ಮಾಡಿ ಇವತ್ತು ನಾನು ಮಾಡ್ತಾ ಇರೋದ್ರಿಂದ ಸೊ ನಾನಿಲ್ಲಿ ಆಲ್ರೆಡಿ ಒಂದು ಪಾನನ್ನು ತೊಗೊಂಡಿದ್ದೇನೆ, ಸ್ಟವ್ ಆನ್ ಮಾಡ್ಕೊಂಡಿದ್ದೇನೆ. ಸೊ ಇದಕ್ಕೇ ನಾನು ಮೆಣಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಒಂದು 2-3 ವೆರೈಟಿ ಮೆಣಸನ್ನು ತೊಗೊಂಡಿದ್ದೇನೆ. ಗುಂಡು ಮೆಣಸು ಮತ್ತು ಗುಂಟೂರು, ಹಾಗೆ ನಾರ್ಮಲ್ ಬ್ಯಾಡಗಿ ಚಿಲ್ಲಿ. ಸೊ ಒಂದು 15-20 ಆಗುವಷ್ಟು ಮೆಣಸನ್ನು ಇಲ್ಲಿ ತಗೊಂಡಿದ್ದೇನೆ. ಡ್ರೈ ರೋಸ್ಟ್ ಮಾಡುವ ಮೊದಲಿಗೆ. ಮೆಣಸು ನೀಟಾಗಿ ಫ್ರೈ ಆಗಿದೆ. ಇದನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಮೆಣಸನ್ನು ಫ್ರೈ ಆದ ನಂತರ ನಾವು ಬೇರೆ ಇಂಗ್ರೀಡಿಯೆಂಟನ್ನು ಫ್ರೈ ಮಾಡ್ಕೊಳ್ಳೋಣ. ಪಲಾವ್ ಎಲೆ, ಮರಾಠಿ ಮೊಗ್ಗು, ಹಾಗೆ ಹಸಿರು ಏಲಕ್ಕಿ, ಅದೇ ರೀತಿ ಕಪ್ಪು ಏಲಕ್ಕಿ, ಒಂದು 4 ಲವಂಗ, ಹಾಗೆ ಅನಾನಸ್ ಫ್ಲವರ್, ಇವೆಲ್ಲವನ್ನು ಸೇರಿಸಿ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಾ ಇರುವಾಗಲೇ ನಾವು 1 ಸ್ಪೂನ್ ಆಗುವಷ್ಟು ಪೆಪ್ಪರನ್ನು ಹಾಕೋಣ. ಕಾಳುಮೆಣಸು, ಕರಿಮೆಣಸು, ಕಾಳುಮೆಣಸು ಅಂತ ಏನು ಹೇಳ್ತೀವಿ, ಪೆಪ್ಪರನ್ನು ಹಾಕಿ ಫ್ರೈ ಮಾಡುವ. 2-3 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, 1/4 ಸ್ಪೂನ್ ಆಗುವಷ್ಟು ಮೆಂತೆ, ಹಾಗೆ ಸ್ವಲ್ಪ ಕರಿಬೇವಿನ ಎಲೆ. ಇದೆಲ್ಲವನ್ನು ನೀಟಾಗಿ ಸಣ್ಣ ಬೆಂಕಿಯಲ್ಲಿ ಡ್ರೈ ರೋಸ್ಟ್ ಮಾಡಿದ ನಂತರ ನಾವು ಪೌಡರ್ ಮಾಡ್ಕೊಂಡು ಬರೋಣ. ಸುಕ್ಕ ಪೌಡರ್ ರೆಡಿ ಆಗುತ್ತೆ. ನನಗೆ ಎಲ್ಲ ಮಸಾಲ ಪದಾರ್ಥಗಳು ಏನು ನಾನು ಪೌಡರ್ ಮಾಡ್ಕೊಳ್ಳಿಕ್ಕೆ ಬೇಕು ಅದೆಲ್ಲವನ್ನು ನಾನು ಇದರಲ್ಲೇ ಹಾಕ್ಕೊಂಡಿದ್ದೇನೆ. ಹಾಗೆ ಈಗ ನಾನು ಸ್ವಲ್ಪ ಕೊಕೊನೆಟ್ ಆಯಿಲನ್ನು ಹಾಕ್ತೇನೆ. ಫ್ಲೇವರ್ ಇದ್ರೇ ಒಂದು ಚೆಂದ. ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕಿ ಫ್ರೈ ಮಾಡಿ ಅದನ್ನು ಪೌಡರ್ ಮಾಡ್ಕೊಂಡು ಬರ್ತೇನೆ. ಪೌಡರ್ ಹಾಕ್ತಾ ಇರುವಾಗಲೇ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ಬಿಸಿ ಮಾಡ್ಕೊಳ್ತೇನೆ. ಕಾಯಿ ತುರಿ ಅಂದರೆ ನಾವು ಸುಕ್ಕಕ್ಕೆ ಹಾಕುವ ಕಾಯಿ ತುರಿ. ಇದನ್ನು ನಾವು ತುಂಬ ಸಣ್ಣದಾಗಿ ತುರ್ಕೊಳ್ಬೇಕು. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಅದರದ್ದು ಘಮ ಬರ್ತದೆ, ಆ ಘಮ ಬರುವ ತನಕ ಫ್ರೈ ಮಾಡಬೇಕು. ಸುಕ್ಕ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದು ಫ್ರೈ ಆಗಿದೆ, ಒಳ್ಳೆ ಘಮ ಬರ್ತಾ ಇದೆ. ಆ್ಯಕ್ಚುಲಿ ನಾವು ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಘಮ ಬರ್ತದೆ ಆ ತೆಂಗಿನಕಾಯಿ ತುರಿದು, ಆವಾಗ ಆಫ್ ಮಾಡಿದರೆ ಆಯಿತು. ಇಲ್ಲಿ ಒಂದು ಮಣ್ಣಿನ ಮಡಿಕೆನ ತೊಗೊಂಡಿದ್ದೇನೆ, ಸೊ ಅಳಗೆ ಅಂತ ಹೇಳ್ತೇವೆ. ಸೊ ಅದನ್ನು ನಾನಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡಿದ್ದೇನೆ ಆಲ್ರೆಡಿ. ಸೊ ಕೊಕೊನೆಟ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಆದಮೇಲೆ ಜಜ್ಜಿ ಇಟ್ಕೊಂಡಿರುವಂತಹ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟನ್ನು, ಇದು ಜಜ್ಜಿದ್ದನ್ನು ಹಾಕ್ಕೊಳ್ತಾ ಇದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು, ಬಟ್ ಈ ಥರ ಜಜ್ಜಿ ಹಾಕ್ಕೊಂಡ್ರೆ ಅದರದ್ದು ಆ ಎಸೆನ್ಸ್ ಹಾಗೆ ಇರ್ತದೆ, ಆ ಫ್ಲೇವರ್ ಚೆಂದ ಕೊಡ್ತದೆ. ಹಾಗಾಗಿ ನಾನು ಜಜ್ಜಿ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕರಿ ಲೀವ್ಸನ್ನು ಹಾಕ್ಕೊಳ್ತೇನೆ. 2 ಆನಿಯನ್, ಮೀಡಿಯಮ್ ಸೈಜಿನ 2 ಆನಿಯನನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಸಾಲ್ಟ್ ಹಾಕಿದರೆ ಬೇಗ ಬೇಯುತ್ತಂತೆ ಈರುಳ್ಳಿ, ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೇನೆ. ಸಾಲ್ಟನ್ನು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಆಲ್ರೆಡಿ ಮ್ಯಾರಿನೇಷನ್ಗೆ ಸಾಲ್ಟ್ ಹಾಕಿದ್ವಿ. ನಾನು ತೊಗೊಂಡಿರೋದು ನಾಟಿ ಕೋಳಿ ಆಗಿರೋದ್ರಿಂದ ಆನಿಯನ್ ತುಂಬ ಫ್ರೈ ಆಗಬೇಕಂತ ಏನಿಲ್ಲ, ಕೆಂಬಣ್ಣಕ್ಕೆ ಬರಬೇಕಂತ ಏನಿಲ್ಲ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು.
ಯಾಕಂದರೆ ನಾಟಿ ಕೋಳಿ ಬೇಯಲಿಕ್ಕೆ ಕೂಡ ತುಂಬಾ ಟೈಮ್ ತಗೊಳುತ್ತೆ. ಕುಕ್ಕರಲ್ಲಿ ಕೂಡ ಒಂದೆರಡು ವಿಸಿಲ್ ಹಾಕ್ಬೋದು, ಬಟ್ ನಾನು ಬೇಡ ಅಂತ ಹೀಗೆ ಮಾಡಿದರೆ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲ. ಅರ್ಜೆಂಟಲ್ಲಿ ಬೇಕಂದರೆ ಕುಕ್ಕರಲ್ಲಿ 1 ಅಥವಾ 2 ವಿಸಿಲ್ ಹೊಡೆಸ್ಕೊಳ್ಬೋದು. ನೀಟಾಗಿ ಮುಚ್ಕೊಂಡು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಒಂದು ಸೆಕೆ ಬರೋ ತನಕ, ಅಂದರೆ ಸ್ವಲ್ಪ ನೀರು ಬರುವ ತನಕ, ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮುಚ್ಚಿಡೋಣ. ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿ ಹಾಲು ಪ್ಯೂರ್ಲಿ ಆಪ್ಷನಲ್, ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಇಲ್ಲ. ಹಾಕ್ಕೊಳ್ಳೇಬೇಕಂತ ಇಲ್ಲ ಸುಕ್ಕಕ್ಕೆ, ಬಟ್ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನೀಟಾಗಿ ಕುದ್ದಿದೆ, ಮಾಂಸ ಕೂಡ ಬೆಂದಿದೆ. ಈ ಟೈಮಲ್ಲಿ ನಾವು ಸುಕ್ಕ ಮಸಾಲ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಮಸಾಲವನ್ನು ಪೂರ್ತಿಯಾಗಿ ಹಾಕ್ಕೊಳ್ಬೇಕಂತ ಇಲ್ಲ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ಕಾಯಿ ತುರಿ ಹಾಕಿದ ಮೇಲೆ ನೀಟಾಗಿ ಒಂದು ಸಲ ಮಗ್ಚ್ಕೊಂಡು ಉಪ್ಪನ್ನು ಕೂಡ ನೋಡಿ. ಸ್ವಲ್ಪ ಬಿಸಿ ಆದಮೇಲೆ ಉಪ್ಪನ್ನು ನೋಡಿ. ಹಾಗೆ ಖಾರ ಕೂಡ ನೋಡ್ಬೋದು. ಕಮ್ಮಿ ಆಯಿತು ಅಂದರೆ ಮತ್ತೆ ಸುಕ್ಕ ಪೌಡರ್ ಏನು ಮಾಡಿದ್ವಿ ಅದನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ತೇನೆ, ಯಾಕಂತಂದರೆ ಸ್ವಲ್ಪ ಕಮ್ಮಿ ಆಗಿದೆ ಸಾಲ್ಟ್, ಹಾಗಾಗಿ ಇದಿನ್ನು ಸ್ವಲ್ಪ ಡ್ರೈ ಆದರೆ ಆಯಿತು. ಹಾಗೆ ಮೇಲ್ಗಡೆಯಿಂದ ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ. ಈ ಟೈಮಲ್ಲಿ ಹಾಕಿದರೆ ಒಳ್ಳೆ ಡಿಫ್ರೆಂಟ್ ಫ್ಲೇವರ್ ಕೊಡ್ತದೆ. ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಮುಚ್ಚಿಡೋ, ಒಂದು 2-3 ನಿಮಿಷ. ಸ್ವಲ್ಪ ಲಿಂಬು ಹಿಂಡ್ತೇನೆ, ಒಂದು 7-8 ಹನಿ ಆದರೂ ಸಾಕು. ಯಾಕಂದರೆ ನಾವು ಇಲ್ಲಾಂದರೆ ಸ್ವಲ್ಪ ಹುಣಸೆಹಣ್ಣೆ ನೀರಾದರೂ ಹಿಂಡ್ಬೋದು ಟೇಸ್ಟಿಗೆ. ತುಂಬ ಚೆನ್ನಾಗಿ ಬಂದಿದೆ, ಫ್ಲೇವರ್ ಕೂಡ ಪರಿಮಳ ಕೂಡ ಅಷ್ಟೇ ಚೆನ್ನಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿಗೆ ನಮ್ಮ ಚಿಕನ್ ಸುಕ್ಕ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕನ್ ಸುಕ್ಕ ಎಷ್ಟು ಚೆನ್ನಾಗಿ ಬಂತು ಅಂತ. ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ತಿಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತ. ಹಾಗೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ಮುಂದೆ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರ್ತದೆ. ಹಾಗೆ ನೀವು ನೋಡಿ ಸುಮ್ಮನಾಗಬೇಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ನೌನ್ ಪೀಪಲ್ಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇಷ್ಟು ತನಕ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.